ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬಿಗ್ ಮೀಟಿಂಗ್ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತ ಸಭೆ. ಯಾಕೆ ಇಷ್ಟು ತುರ್ತಾಗಿ ಮೀಟಿಂಗ್ ನಡೀತಾ ಇದೆ? ಅದು ಈಗ ಕುತೂಹಲ ಮೂಡಿಸಿರುವಂತ ವಿಚಾರ. ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತ ಸಭೆ ಇದು. ತಮ್ಮ ನಿವಾಸಕ್ಕೆ ಪ್ರಭಾವಿಗಳನ್ನ ಕರೆಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಡಿಜಿಐಜಿಪಿ ಸಲೀಂ ಭಾಗಿಯಾಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ಭಾನುವಾರ ಬೇರೆ ಬೇರೆ ಕಡೆ ಪ್ರವಾಸದಲ್ಲಿದ್ದಂಥ ಮಂತ್ರಿಗಳು ಬೇರೆ ಬೇರೆ ಕಡೆಗೆ ಹೋಗಬೇಕಾಗಿತ್ತು. ಎಲ್ಲರನ್ನೂ ಮನೆಗೆ ಕರೆಸಿಕೊಂಡು ಈಗ ಅವರ ಜೊತೆಗೆ ಮಾತುಕತೆಯನ್ನ ಶುರು ಮಾಡಿದ್ದಾರೆ. ಸಿಎಂ ಸೂಚನೆ ಸಿಗ್ತಾ ಇದ್ದಂತೆ ಬೆಂಗಳೂರಿಗೆ ಮಂತ್ರಿಗಳು ದೌಡಾಯಿಸಿದ್ದಾರೆ. ಅಷ್ಟೊಂದು ಅವಸರ ಏನಿತ್ತು ಅಂತ ಮಾತುಕತೆ ಏನಿದೆ? ಭಾನುವಾರ ಆಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾಗಿತ್ತು ಕೆಲವೊಂದಿಷ್ಟು ಜನ ಮಂತ್ರಿಗಳು. ಈಗ ತಮ್ಮ ನಿವಾಸಕ್ಕೆ ಆ ಮಂತ್ರಿಗಳನ್ನೆಲ್ಲ ಕರೆಸಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಡಿಜಿಐಜಿಪಿ ಸಲೀಂ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ. ತೀವ್ರ ಕುತೂಹಲ ಕೆರಳಿಸಿರುವುದು. ಭಾನುವಾರ ಬೇರೆ ಬೇರೆ ಕಡೆಗೆ ಪ್ರವಾಸದಲ್ಲಿದ್ದಂತ ಮಂತ್ರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಸಿದ್ದರಾಮಯ್ಯನವರ ನಿವಾಸಕ್ಕೆ. ಸಿಎಂ ಸೂಚನೆ ಸಿಗ್ತಾ ಇದ್ದಂತೆ ಬೆಂಗಳೂರಿಗೆ ಮಂತ್ರಿಗಳು ದೌಡಾಯಿಸಿರೋದು. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬಿಗ್ ಮೀಟಿಂಗ್. ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಈಗ ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಯಾವುದಪ್ಪ ಅಂತ ಅಂದ್ರೆ ಅದು ಸರ್ಕಾರದ ನಿರ್ಲಕ್ಷ್ಯ, ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ 11 ಜನ ಅಮಾಯಕರು ಆರ್ಸಿಬಿಯ ಕಾರ್ಯಕ್ರಮದಲ್ಲಿ ಸಾವನ್ನಪ್ಪಿದ್ರು ಅಂತ ಹೇಳಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಮೀಟಿಂಗ್ ಏನಾದರೂ ಕರೆದಿದೆಯಾ? ಯಾವ ರೀತಿಯಾದಂಥ ಚರ್ಚೆ ಈ ಒಂದು ಸಭೆಯಲ್ಲಾಗುತ್ತೆ? ಆರ್ಸಿಬಿ ಕಾರ್ಯಕ್ರಮವನ್ನು ನಡೆಸೋದಕ್ಕೂ ಹೋಗಿ 11 ಜನ ಬಲಿಯಾದ್ರು ಬಿಕಾಸ್ ಅವ್ಯವಸ್ಥೆ, ಸರಿಯಾದಂಥ ಭದ್ರತೆಯನ್ನ ನೀಡದೇ ಇರೋದು, ಇದೆಲ್ಲದಕ್ಕೂ ಕೂಡ ಕಾರಣ. ಈ ನಿಟ್ಟಿನಲ್ಲಿ ಸರ್ಕಾರ ತಾವು ಜಾರಿಕೊಳ್ಳುವ ಸಲುವಾಗಿ, ಇದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಪೊಲೀಸ್ ಇಲಾಖೆಯನ್ನ ಹೊಣೆ ಮಾಡಿಬಿಡ್ತು. ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತು, ಅಮಾನತು ಮಾಡ್ತು.